ಸೊ ಬೆಳಗ್ಗೆ ಬರಬೇಕಾದ್ರಂತೂ ಏರ್ಪೋರ್ಟ್ ಫುಲ್ಲು ಏನೋ ಎಂಟಿ ಇತ್ತು. ಸೊ ಈಗ ನೋಡ್ಬೋದು ನೀವು ಎಷ್ಟು ಕ್ರೌಡೆಡ್ ಇದೆ ಏರ್ಪೋರ್ಟಲ್ಲಿ ಅಂತ. ನೆಕ್ಸ್ಟ್ ಲೆವೆಲ್ ಕ್ರೌಡ್ ಇದೆ. ಸೊ ಬೆಳಗ್ಗೆ ಬರಬೇಕಾದ್ರೆ ಅಂತೂ ಏನೋ ಫುಲ್ ಎಂಟಿನೇ ಇತ್ತು ಏರ್ಪೋರ್ಟ್ ತುಂಬ. ಬಟ್ ಆದರೆ ಈಗ ನೋಡ್ತಾ ಇದ್ದರೆ ಏನೋ ಕಂಪ್ಲೀಟ್ ಫುಲ್ ಆಫ್ ಇಟ್ಸ್ ಕ್ರೌಡೆಡ್. ಆ್ಯಂಡ್ ದೆನ್ ಈಗ ಸುಮ್ಮನೆ ಎಲ್ಲ ಕಡೆ ನಾನು ಏರ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಸೊ ಈ ಕಡೆ ನೋಡಿ, ವಾವ್, this is Da Nang International Airport. Superb. ಸೊ Da Nang International Airport ಅಲ್ಲಿ ಇದು ಮೇಡ್ ಇನ್ ವಿಯೆಟ್ನಾಮ್ ಪ್ರಾಡಕ್ಟ್ಸ್, showcased only in Vietnam. ಸೊ ಇದು ಬರೀ ವಿಯೆಟ್ನಾಮಲ್ಲಿ ಮಾಡಿರೋಂಥ ಪ್ರಾಡಕ್ಟ್ಸ್. ಸೊ ನಾನು ಇದೊಂದು ತೊಗೊಂಡಿದ್ದೀನಿ ಟ್ರೈ ಮಾಡೋದಕ್ಕೆ. ಕೋಕೋನಟ್ ವಿತ್ ಅದರ್ ಡ್ರೈ ಫ್ರೂಟ್ಸ್, ಆಲ್ಮಂಡ್ಸ್, ರೈಸನ್ಸ್, ಕೋಕೋನಟ್ ಟಾಪಿಂಗ್ಸ್ ಇರುತ್ತೆ. ಸೊ ಅದನ್ನು ತೊಗೊಂಡಿದ್ದೀನಿ ಟ್ರೈ ಮಾಡೋದಕ್ಕಂತ. $9 ಆಯಿತು. ಸೊ ಏನಾದ್ರು ಬಂದರೆ ಟ್ರೆಡಿಷ್ನಲ್ ವಿಯೆಟ್ನಮೀಸ್ ಪ್ರಾಡಕ್ಟ್ಸ್ ಟ್ರೈ ಮಾಡಬೇಕಲ್ಲ. ಮಸ್ಟ್ ಟ್ರೈ ಪ್ರಾಡಕ್ಟ್ಸ್ ಅಂತ ಕೂಡ ಇಟ್ಟಿದ್ದಾರೆ. ಆಪ್ರಿಕಾಟ್, ಮಲ್ಬೆರಿ. ಸೊ ಇದೆಲ್ಲ ವೈನ್, ಆಪ್ರಿಕಾಟ್, ಮಲ್ಬೆರಿ. ಸೊ ಇದೆಲ್ಲ ಕ್ಯಾಂಡಿ ಸೆಕ್ಷನ್. ಸೊ Da Nang ಇಂದ ಹಾಂಗ್ಕಾಂಗ್ ಜಸ್ಟ್ 1 hour 20 minutes. So ಇವತ್ತು I'm taking Hong Kong Express. After St. Anthony launches to St. Anthony, enjoy the flight. ಸೊ ಗೈಸ್, ಈಗ Da Nang ಇಂದ ಹಾಂಗ್ಕಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದೆ. ಸೊ ಈಗ ಪ್ಲ್ಯಾನ್ ಏನಂತ ಹೇಳಿದ್ರೆ, ಇಲ್ಲಿಂದ ನಿಯರ್ ಬೈ ಒಂದು ಐಲ್ಯಾಂಡ್ ಇದೆ. ಸೊ ಆ ಐಲ್ಯಾಂಡ್ ಹೋಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಮೇನ್ ಹಾಂಗ್ಕಾಂಗ್ ಐಲ್ಯಾಂಡಿಗೆ ಹೋಗಬೇಕು. ಸೊ ಹಾಂಗ್ಕಾಂಗ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಕಂಪೇರ್ಡ್ ಟು ಅದು ವಿಯೆಟ್ನಾಮಲ್ಲಿ. ಸೊ ವಿಯೆಟ್ನಾಮಲ್ಲಿ ಆಬ್ವಿಯಸ್ಲಿ ನಾನು ಏನೋ ಸ್ಪೆಂಡ್ ಮಾಡೋದು ನಾನು ಮಾಡಬೇಕಾಗಿತ್ತು. ಅದರಲ್ಲೂ ಕೂಡ ನಾನೇನು ಕಡಿಮೆ ಅಂತ ಅಂದ್ಬಿಟ್ಟು ಬಜೆಟಲ್ಲಿ ಏನು ಮಾಡಲಿಲ್ಲ. ಚೆನ್ನಾಗಿರೋ ಹೋಟೆಲ್ಸ್ ಮತ್ತು ಏನೋ ಎಕ್ಸ್ಪೆನ್ಸಿವ್ ಫುಡ್ಸು ಎಲ್ಲ ತಿನ್ನಲೇಬೇಕಾಗಿತ್ತು, ಮತ್ತು ಆ್ಯಕ್ಟಿವಿಟೀಸ್ ಕೂಡ. ಸೊ ಈಗ ಏನಂತಂತಂದರೆ ಇಲ್ಲಿ ಸ್ವಲ್ಪ ಬಜೆಟ್ಟಿಗೆ ಕಡಿವಾಣ ಹಾಕಲೇಬೇಕು. ಹಾಂಗ್ಕಾಂಗಲ್ಲಿ ರೂಮ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ಒಂದು ಬಂಕ್ ಬೆಡ್ಗೆ ಸಮ್ವೇರ್ ಅರೌಂಡ್ 3,000 to 4,000 ಮಿನಿಮಮ್ ಇರುತ್ತೆ ಬಂಕ್ ಬೆಡ್ಡಿಗೆ, ಜಸ್ಟ್ ಬಂಕ್ ಬೆಡ್ಡಿಗೆ ಡಾರ್ಮೆಟ್ರಿನಲ್ಲಿ. ಸೊ ನೋಡಿಕೊಂಡು ಸ್ವಲ್ಪ ಬಜೆಟ್ನ ಏನೋ ನೋಡಬೇಕಾಗತ್ತೆ. ಈಗ ಪ್ಲ್ಯಾನ್ ಏನಂತ ಹೇಳಿದರೆ, ಅಲ್ಲಿ ಹೊರಗಡೆ ಹೋಗಿ ಅಲ್ಲಿ ಒಂದು ಕಾರ್ಡ್ ಸಿಗುತ್ತೆ. ಸೊ ಆ ಕಾರ್ಡಲ್ಲಿ ಏನೋ ಹಾಂಗ್ಕಾಂಗ್ ಡಾಲರ್ಸ್ನ ಲೋಡ್ ಮಾಡ್ಕೊಳ್ಬೋದು. ಅದರಲ್ಲಿ ನಾನು ಏನೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮತ್ತು ಎಲ್ಲ ಇದರ ಕಡೆ ನಾನು ಏನೋ ಯೂಸ್ ಮಾಡ್ಬೋದು. ಸೊ ಗೈಸ್, ಫೈನಲಿ ಹಾಂಗ್ಕಾಂಗಿಗೆ ರೀಚ್ ಆಗಿದ್ದೀನಿ ಆಫ್ಟರ್ ಕ್ಲಿಯರಿಂಗ್ ಆಲ್ ದ ಇಮಿಗ್ರೇಷನ್ ಮತ್ತು ಏನೇನು ಫಾರ್ಮ್ಯಾಲಿಟೀಸ್ ಇತ್ತು. ಸೊ ಎಲ್ಲ ಕ್ಲಿಯರ್ ಆಗಿ. ಸೊ ಈಗ ಹೋಟೆಲ್ ಕಡೆ ಹೋಗ್ತಾ ಇದ್ದೀನಿ ನಾನು. ಫಸ್ಟ್ ಈ ಬ್ಯಾಗ್ನೆಲ್ಲ ಬಿಸಾಕ್ಬಿಟ್ಟು ನೆಕ್ಸ್ಟು ಏನು ಬೇಕೋ ಮಾಡ್ಕೊಳ್ಬೋದು. ಸೊ ಈಗ ಆಲ್ರೆಡಿ ನಾನು ಏನೋ ಮೆಟ್ರೋದೇನು ಕಾರ್ಡ್ ಬರುತ್ತೆ, ಸೊ ಅದೆಲ್ಲ ತೊಗೊಂಡು
ಹೊರಗಡೆ ಬಂದಿದ್ದೀನಿ ಮೇನ್ ಸ್ಟೇಷನಿಂದ. ಸೊ ಇಲ್ಲಿಂದ ನಾನು ಬೇರೆ ಸ್ಟೇಷನ್ ಕನೆಕ್ಟ್ ಆಗಬೇಕಂದ್ರೆ ಬೇರೆ ಏನೋ ಇನ್ನೊಂದು ಸ್ಟೇಷನ್ ಇರುತ್ತೆ, ಸೊ ಅಲ್ಲಿ ಹೋಗ್ಬೇಕು ಫಸ್ಟ್ ನಾನು. ಓಕೆನಾ, ಅಪ್ಡೇಟ್ ಮಾಡ್ತೀನಿ. ಹೇ ಗಾಯ್ಸ್, ಸೊ ಫೈನಲಿ ಹಾಂಗ್ಕಾಂಗ್ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನಾನು. ಸೊ ಏನಂತ ಹೇಳಿದ್ರೆ, ಸೊ ಫಸ್ಟ್ ಪ್ಲಾನ್ ಏನಂತ ಹೇಳಿದ್ರೆ ವಿಕ್ಟೋರಿಯಾ ಹಾರ್ಬರ್ ಕಡೆ ಹೋಗ್ತಾ ಇದ್ದೀನಿ ಈಗ. ಸೊ ಅಲ್ಲಿ ಸಿಂಫನಿ ಆಫ್ ಲೈಟ್ಸ್ ಅಂತ ಒಂದು ನಡೆಯುತ್ತೆ ಕಾರ್ಯಕ್ರಮ ಯಾವಾಗಲೂ. ಸೊ ಅಲ್ಲಿ ನಾನು ಕ್ರೂಸ್ ಶಿಪ್ಪಿಂದ ನಾನು ಏನು ಸಿಂಫನಿ ಆಫ್ ಲೈಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ದೀನಿ. ಸೊ ಈಗ ಅದ್ರ ಕಡೆ ಹೋಗ್ತಾ ಇದ್ದೀನಿ. ನಿಯರೆಸ್ಟ್ ಏನೋ ಮೆಟ್ರೋ ಸ್ಟೇಷನ್ ಏನಿದೆ ಆ ಮೆಟ್ರೋ ಸ್ಟೇಷನ್ ಕಡೆಗೆ ಹೋಗಿ ಅಲ್ಲಿಂದ ನಾನು ಒಂದು ಫೆರಿ ಪಾಯಿಂಟ್ ಹೋಗ್ಬೇಕಾಗಿದೆ. ಸೊ ಅಲ್ಲಿಂದ ಹಾರ್ಬರ್ ರೀಚ್ ಆಗ್ತೀನಿ. ಸೊ ಹಾರ್ಬರಿಂದ ಯಾಚ್ ಅಲ್ಲಿ ರೆಡಿ ಇರುತ್ತೆ. ಸೊ ಯಾಚಿಂದ ಸಿಂಫನಿ ಆಫ್ ಲೈಟ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಫೈನಲಿ ವಿಕ್ಟೋರಿಯಾ ಹಾರ್ಬರ್ನಲ್ಲಿ ಸಿಂಫನಿ ಆಫ್ ಲೈಟ್ಸ್ ನೋಡೋದಕ್ಕೆ ಯಾಚ್ ಕ್ರೂಸ್ ಹೋಗ್ತಾ ಇದ್ದೀನಿ. ಸೊ ಯಾಚ್ ರೆಡಿ ಆಗಿದೆ. ಹಲೋ ಹಲೋ